ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ ಒಂದು ಅರ್ಧ ಗಂಟೆಯಲ್ಲೇ ಮುಗಿದೋಗುವಂಥ ಡಿಸೈನ್ ಹಾಕ್ತಾ ಇದ್ದೀನಿ. ಆ ಅರ್ಧ ಗಂಟೆಯಲ್ಲೇ ಮುಗಿದೋಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ ಅಂತ ಅಂದ್ಕೋಬೇಡಿ, ತುಂಬ ಗ್ರ್ಯಾಂಡ್ ಆ್ಯಂಡ್ ರಿಚ್ ಲುಕ್ ಕೊಡುತ್ತೆ. ಹಾಗೆ ವಿದೌಟ್ ಕುಚ್ಚು ಡಿಸೈನು, ಕುಚ್ಚು ಹಾಕ್ತಾ ಇಲ್ಲ ಈ ಡಿಸೈನ್ಗೆ. ನೀವು ಬೇಕಿದ್ರೆ ಕುಚ್ಚನ್ನ ಹಾಕ್ಕೋಬೋದು. ಸೊ ಎಲ್ಲಿ ನೀವು ಕುಚ್ಚನ್ನ ಟ್ರೈ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ. ಸೊ ಸ್ಯಾರಿ ಬಂದು ಆಲ್ಮೋಸ್ಟ್ ನಾರ್ಮಲ್ ಸ್ಯಾರಿ, ಪ್ಯೂರ್ ರೇಷ್ಮೆದೇನಲ್ಲ. ಬಟ್ ಮಾಮೂಲಾಗಿ ಸಿಂಪಲ್ ಆಗಿರುವಂಥ ಸ್ಯಾರಿ ತೊಗೊಂಡ್ರೆ ಈ ಥರ ಡಿಸೈನ್ ಹಾಕ್ಕೊಂಡ್ರೆ ಸೊ ಒಂದು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಸೀರೆಗೆ. ಸೊ ಇದಕ್ಕೆ ನೋಡಿ ನಾನು ದಾರ ಬಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಣಿ ಕೂಡ ತೊಗೊಂಡಿದ್ದೀನಿ. ಮಣಿ ಬಂದು ಜಾಸ್ತಿ ಹೋಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಬೀಡ್ಸ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಬೀಡ್ಸಿಂದನೇ ಹೈಲೈಟ್ ಆಗಿರುವಂಥ ಡಿಸೈನ್ ಇದು. ಸೊ ಈ ರೀತಿ ಲಕ್ಷ್ಮೀ ಕಾಸು ಬಳಸ್ಕೊಂಡು ಈ ರೀತಿ ಹ್ಯಾಂಗಿಂಗ್ಸ್ನೆಲ್ಲ ನಾನು ರೆಡಿ ಮಾಡಿದ್ದೀನಿ. ಸೊ ಇದ್ರದ್ದು ಯಾವ ರೀತಿ ಮಾಡಿದ್ದೀನಿ ಅನ್ನೋ ವಿಡಿಯೋ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಆ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೋಬೋದು. ಅಕಸ್ಮಾತ್ ನಿಮಗೆ ಸಿಕ್ಕಿಲ್ಲ ಅಂದರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕನ್ನು ಕೊಡ್ತೀನಿ. ಸೊ ಕೆಲವೊಂದು ಈ ರೀತಿ ರೆಡಿ ಮಾಡ್ಕೊಂಡು ನನ್ನ ಹತ್ರ ಇತ್ತು. ಸೊ ಹಾಗಾಗಿ ಇದನ್ನೇ ನಾನು ಬಳಸ್ಕೊಳ್ತಿದ್ದೀನಿ. ಇದರಲ್ಲಿ ಕಲರ್ಸ್ ಕೂಡ ನೀವು ಮಾಡ್ಕೋಬೋದು. ಸೊ ಆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಎಲ್ಲ ಕಲರ್ಗಳಿರುತ್ತೆ ಅಂತ. ಸೊ ಅದನ್ನು ಒಂದ್ಸರಿ ನೋಡ್ಕೊಳ್ಳಿ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಬಂದು ನೀಡಲ್ ನಂಬರ್ ಬಂದು 14 ತೊಗೊಂಡಿದ್ದೀನಿ. ಸೊ 9 ನಂಬರ್ ನೀಡಲ್ ಬಂದು ಏನಾಗುತ್ತೆ ಅಂದರೆ ಸ್ವಲ್ಪ ತುದಿ ಬಂದು ಸ್ಟ್ರಾಂಗ್ ಇರುತ್ತೆ. ಅದು ನನಗೆ ಕ್ರೋಶೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಇದಕ್ಕೆ ನಾನು ಒಂದು 14 ನಂಬರ್ ನೀಡಲ್ ಯಾಕೆ ತೊಗೊಂಡಿದ್ದೀನಿ ಅಂದರೆ, ಈ ಲಕ್ಷ್ಮೀ ಕಾಸಿಗೆ ಈ ಹೋಲ್ಸೇಲ್ ಇದೆಯಲ್ವಾ, ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಇರುತ್ತೆ. ಸೊ ಹಂಗಾಗಿ 14 ನಂಬರ್ ನೀಡಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಪೋಣ್ಸೋಗೋಸ್ಕರ ಈ ರೀತಿ 14 ನಂಬರ್ ನೀಡಲ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ 14 ನಂಬರ್ಲಿ ವರ್ಕ್ ಮಾಡ್ತಾಯಿದ್ರೆ ಸೊ ಇನ್ನೊಂದು ನೀಡಲ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ನೋಡೋಣ ಯಾವ ರೀತಿ ಹಾಕೋದು ಅಂತ. ಫಸ್ಟು ಸ್ಟಾರ್ಟಿಂಗಲ್ಲಿ ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ 2 ಲಾಕನ್ನು ಹಾಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಲಾಕ್ ಮಾಡ್ತೀವಲ್ವ, ಆ ರೀತಿ 2 ಲಾಕನ್ನು ಹಾಕೊತೀನಿ. ಸೊ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಜಸ್ಟ್ ಒಂದು ಚೈನ್ಗಳನ್ನ ಹಾಕ್ಕೊತೀನಿ ಅಷ್ಟೇ. ಒಂದು ಚೈನ್ಗಳನ್ನ ಹಾಕಿ ಒಂದು ಚೈನು ಹಾಕಿದ ಮೇಲೆ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಪಕ್ಕದಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು, ಸೊ ಇದು ಮಾಮೂಲಿ ಸೀರೆ ಅಲ್ವಾ, ಸ್ವಲ್ಪ ಪಲ್ಲು ಬಂದು ಸ್ವಲ್ಪ ಹಾರ್ಡ್ ಆಗಿದೆ. ಸೊ ನೀಡಲ್ ಹಾಕೋದಕ್ಕೆ ಸ್ವಲ್ಪ ಟೈಟಾಗಿ ಬರ್ತಾ ಇದೆ ನೋಡಿ. ಸೊ ಫಸ್ಟ್ ಈ ರೀತಿ ಒಂದು ನೀಡಲ್ನ ಹಾಕಿ ದಾರನ ತೆಗೆದ್ಮೇಲೆ ಈಗ ಸೂಜಿ ಮೇಲೆ 3 ಟೈಮ್ ದಾರ ಇದೆಯಲ್ವಾ, 2ರಲ್ಲಿ 1 ಸರಿ ಮತ್ತು ಈಗ 2ರಲ್ಲಿ 1 ಸರಿ. ಸೊ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಇಲ್ಲೇ ನಾನು ಮಣಿ ತೋರಿಸಿದ್ನಲ್ವ, ಸ್ಮಾಲ್ ಸೈಜ್ ಇರೋವಂಥದ್ದು, ಈ ಮಣಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ನಾನೇನಿಲ್ಲಿ ಮಣಿ ಲಾಕ್ ಹಾಕ್ತಾಯಿಲ್ಲ. ನೀವು ಬೇಕಿದ್ದರೆ ಬೀಡ್ಸ್ ಲಾಕ್ನ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಮಾಡ್ತಾಯಿಲ್ಲ. ಸೊ ಮತ್ತೆ ಬೀಡ ಹಾಕಿದ ಮೇಲೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಪಕ್ಕಕ್ಕೇ ಮತ್ತೆ ಒಂದು ಸರಿ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ ಮತ್ತೆ ಒಂದು ಸೊ ಈ ರೀತಿ ಬೀಡ್ಸ್ ಹಾಕಿ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಇಲ್ಲಿ ನೋಡಿ ಒಂದು ಚೈನ್ನ ಮಾಡ್ಕೊಂಡಿದ್ದೀನಿ. ಸೊ ಒಂದು ಚೈನ್ ಮಾಡ್ಕೊಂಡ್ಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇದನ್ನು ಈ ಒಂದು ಚೈನ್ ಎಲ್ಲಿ ಕರೆಕ್ಟಾಗಿ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ಈ ರೀತಿ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ನೀಡಲ್ನ ಪಲ್ಲುಗೆ ಹಾಕಿ ದಾರನ ತೊಗೊಂಡು 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ದಾರನ ಪಾಸ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕಾಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಈ ರೀತಿ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಮಣಿ ಲಾಕ್ ಹಾಕಿಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆನ ಪಲ್ಲುಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಜಸ್ಟ್ ಈ ರೀತಿ ನೋಡಿ ಕುಚ್ಚನ್ನು ಡಿಸೈನ್ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಮತ್ತೆ ಮೆಜರ್ಮೆಂಟ್ನ ನೋಡಿಕೊಂಡು ನೀಡಲ್ನ ಪಲ್ಲುಗೆ ಹಾಕಿ ಮತ್ತು 2ರಲ್ಲಿ 1 ಸರಿ ಮತ್ತು 2ರಲ್ಲಿ 1 ಸರಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ.
ಮತ್ತು ಒಂದು ನೆಕ್ಸ್ಟ್ ಸ್ಮಾಲ್ ಬೀಡ್ಸ್. ಸೊ ಬೇಸಿಕ್ ಲೈನ್ ಬಂದು ಇದೇ ರೀತಿ ಹಾಕ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನೋಡ್ಬೋದು ನೀವು, ತುಂಬ ಈಸಿ ಇದೆ ಡಿಸೈನು. ಸೊ ಪ್ರಾಕ್ಟೀಸ್ ಇರೋರಿಗಂತೂ ಆರಾಮಾಗಿ ಒಂದು ಅರ್ಧ ಗಂಟೆಲೇ ಮುಗಿದೋಗುತ್ತೆ. ಆ ರೀತಿ ಹ್ಯಾಂಗಿಂಗ್ಸ್ಗಳನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಡಿಸೈನ್ ಫಟಾಫಟ್ ಅಂತ ಮುಗಿಸ್ಬೋದು. ಅಷ್ಟು ಈಸಿಯಾಗಿ ಹಾಕಿರುವಂಥ ಡಿಸೈನು. ಇನ್ನೂ ಏನು ನಾನು ಚೇಂಜಸ್ ಮಾಡ್ತಾಯಿಲ್ಲ. ನೋಡ್ಬೋದು ನೀವು, ಈ ರೀತಿ ಬರುತ್ತೆ ಅಲ್ವಾ. ಫಸ್ಟ್ ಲೈನು ಈ ರೀತಿ ಹಾಕ್ಕೊಂಡು ಹೋಗೋದು ಅಷ್ಟೇ. ಜಸ್ಟ್ ಒಂದು ಚೈನ್ಗಳನ್ನ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿದ ಮೇಲೆ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಪಲ್ಲುಗೆ ಮತ್ತು ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ಸರಿ, ಎರಡರಲ್ಲಿ ಒಂದು ಸರಿ, ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋದು. ಮತ್ತು ಈಗ ಒಂದು ಬೀಡ್ಸನ್ನ ಹಾಕ್ಕೊತಾ ಇದ್ದೀನಿ. ಒಂದು ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ದೇನೆ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ಎರಡರಲ್ಲಿ ಒಂದು ಸರಿ, ಸೊ ಎರಡರಲ್ಲಿ ಒಂದು ಸರಿ, ಈ ರೀತಿ 4 ಬೀಡ್ಸ್ಗಳನ್ನ ಹಾಕೋಬೇಕಾಗತ್ತೆ. ಸೊ ನಾನು ಬಂದು 4 ಗ್ಯಾಪನ್ನು ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 4 ಬೀಡ್ಸ್ ಹಾಕೋವರೆಗೆ ವರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ 4 ಹಾಕಿದ ಮೇಲೆ ಇಲ್ಲಿ ಏನು ನಾವು ಚೈನ್ ಹಾಕಿ ಮತ್ತು ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟಿಂಗ್ ಮಾಡ್ತೀವಲ್ವ. ಸೊ ಇಲ್ಲಿ ಏನು ಮಾಡುತ್ತೆ, 4 ಬರೀ ಈ ರೀತಿ ಡಬಲ್ ಕ್ರೋಶೆಗಳನ್ನ ಈ ರೀತಿ 4 ಬೀಡ್ಸ್ ಹಾಕಿದ ಮೇಲೆ ಇಲ್ಲಿ ಚೈನ್ ಹಾಕೋದು ಬೇಡ. ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಹೀಗೆ ನಾನು ಡಿಸೈನ್ ಇರುವಂಥ ಹ್ಯಾಂಗ್ಸ್ ಬೀಡ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ. ಇದನ್ನು ನೀಡಲ್ಗೆ ನಾನು ನೀಡಲ್ ಚೇಂಜ್ ಮಾಡಿದ್ದೀನಿ ನೋಡಿ. ನೀಡಲ್ ನಂಬರ್ ಬಂದು 14 ತೊಗೊಂಡಿದ್ದೀನಿ. ಯಾಕಂದರೆ ಇದು ಹೋಲ್ ಬಂದು ಚಿಕ್ಕದಾಗಿರುತ್ತೆ, ಪೋಣಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ 14 ನಂಬರ್ ಜಾಸ್ತಿ ಬಳಸ್ಕೊಂಡು ವರ್ಕ್ ಕೂಡ ಮಾಡ್ತಾರೆ. ಬಟ್ ನನಗೆ ಅದು ಯಾಕೋ ಅದೇ ನಂಬರ್ ನೀಡಲ್ ಅಭ್ಯಾಸ ಆಗಿರೋದ್ರಿಂದ ಅದನ್ನೇ ನಾನು ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ನೀವು ಇದನ್ನೇ ನೀವು ಬಳಸ್ಕೋಬೋದು. ಸೊ ಈ ರೀತಿ ಹಾಕಿದ ಮೇಲೆ ನನಗೆ ಈ ನೀಡಲ್ ಅವಶ್ಯಕತೆ ಇಲ್ಲ, ಇದನ್ನು ನಾನು ತೆಗೆದುಬಿಡ್ತೀನಿ. ಅದೇನೋ ಒಬ್ಬೊಬ್ಬರಿಗೆ ಅಭ್ಯಾಸ ಬಲ ಅಂತಾರಲ್ವ, ನನಗೆ ಹಂಗಾಗಿ ಇದೇ ನೀಡಲ್ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಅದೇ ನನಗೆ ಕಂಫರ್ಟಬಲ್ ಆಗಿದೆ ಹಂಗಾಗಿ. ಸೊ ಈ ರೀತಿ ಹಾಕಿದ ಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ರೆಡಿಯಾಗಿರೋಂಥ ಹ್ಯಾಂಗಿಂಗ್ಸನ್ನ ಲಾಕ್ ಮಾಡಿಕೊಂಡು ಹಾಗೆ ಮತ್ತೆ ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ತಕೊಂಡು ಮತ್ತೆ ಸೇಮ್ ಮೆಜರ್ಮೆಂಟ್ನ ನೋಡಿಕೊಂಡು ಡಬಲ್ ಕ್ರೋಶೆನ ಹಾಕೋದು. ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಗೋಲ್ಡ್ ಕಲರ್ ಬೀಡ್ಸನ್ನ ಹಾಕ್ಕೊಳ್ಳೋಣ. ಬೀಡ್ಸನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ. ಈಗ ಹೀಗೆ ಆದಮೇಲೆ ಮತ್ತೆ ಒಂದು ಚೈನ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 4 ಟೈಮ್ ಈ ರೀತಿ ಬೀಡ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ಮತ್ತು ಫ್ಲವರ್ ಬೀಡ್ಸನ್ನ ಹಾಕ್ಕೊಂಡು ಹೋಗೋದು ಅಷ್ಟೇ. ತುಂಬ ಈಸಿ ಇದೆ ಅಲ್ವಾ ಫ್ರೆಂಡ್ಸ್. ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಎಷ್ಟು ಈಸಿ ಇದೆ ಅಂತ. ಹಾಗೆ ಲುಕ್ ವೈಸ್ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಕೂಡ ನೀವು ತಿಳಿಸ್ಬೋದು. ಸೊ ಮತ್ತೆ ನಾನೀಗ 4 ಬೀಡ್ಸ್ಗಳನ್ನ ಹಾಕ್ತೀನಿ. ಸೊ ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು. ಬೀಡ್ಸ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಸ್ಟ್ರೇಟ್ ಆಗಿಯೇ ಕೂಡುತ್ತೆ. ಯಾವ ರೀತಿ ಫೋಲ್ಡ್ ಆಗೋದು, ಹಾಫ್ ಬೀಡ್ಸ್ ಕಾಣೋದು ಆ ಥರ ಆಗೋದಿಲ್ಲ. ಸೊ ನಾನು ಇದಕ್ಕೆ ಒಂದೇ ಸೈಡಲ್ಲಿ ಈ ರೀತಿ ಗಮ್ಮನ್ನು ಹಾಕಿ ಬೀಡ್ಸ್ ಸ್ಟೋನ್ಸ್ ಅನ್ನೋದು ಅಂಟಿಸಿದ್ದೀನಿ. ನೀವು ಎರಡೂ ಕಡೆ ಕೂಡ ನೀವು ಅಟ್ಯಾಚ್ ಮಾಡ್ಬೋದು. ಸೊ 2 in 1 ಡಿಸೈನ್ ಥರನೇ ಕಾಣಿಸುತ್ತೆ. ಆ ಥರ ನೀವು ಹಾಕಿದಾಗ ಎರಡೂ ಕಡೆಯೂ ಕೂಡ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದೂರ ಹಾಕ್ತೀನಿ ಫ್ರೆಂಡ್ಸ್, ನಾನು ಹಾಕಿಬಿಟ್ಟು ತೋರಿಸ್ತೀನಿ. ನಿಮ್ಗೆ ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲ ಅನಿಸುತ್ತೆ. ತುಂಬ ಈಸಿ ಡಿಸೈನು. ಬಿಗಿನರ್ಸ್ ಆಗಿದ್ರು ಕೂಡ ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಹಾಗೆ ತುಂಬ ಫಾಸ್ಟಲ್ಲಿ ಆ್ಯಂಡ್ ಕ್ವಿಕ್ಕಲ್ಲೇ ಹಾಕ್ಬೋದು. ಸೊ ಕುಚ್ಚು ಕೂಡ ಯಾವ ರೀತಿ ನೀವು ಇಲ್ಲಿ ಹಾಕೋದು ಅಂತ ಸ್ವಲ್ಪ ದೂರ ಹಾಕ್ತೀನಲ್ವ, ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕುಚ್ಚನ್ನು ನೀವು ಆ್ಯಡ್ ಮಾಡ್ಬೋದು ಅಂತ. ಸೊ ಡಿಸೈನ್ ಬಂದು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಇದೇ ಒಂದು ಸ್ಟೆಪ್ಪಲ್ಲಿ ಹಾಕ್ಕೊಂಡು ಹೋಗ್ಬಿಟ್ರೆ ಡಿಸೈನಿನ ಲುಕ್ ಅನ್ನೋದೇ ಕಂಪ್ಲೀಟಾಗಿ ಮುಗಿದೋಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದು ಜಾಸ್ತಿ ಬೇಕು ಅಂದರೆ ಹತ್ರ ಮಾಡ್ಕೋಬೋದು, ಇನ್ನೂ ಸ್ವಲ್ಪ ದೂರ ಬೇಕು ಅಂದರೆ ದೂರ ಕೂಡ ಮಾಡ್ಕೋಬೋದು. ಫಸ್ಟ್ ನಾನು 4 ಬೀಡ್ಸ್ ಗ್ಯಾಪ್ ಅನ್ನೋದು ಕೊಟ್ಬಿಟ್ಟು ಈ ರೀತಿ ಹ್ಯಾಂಗಿಂಗ್ಸ್ಗಳನ್ನೋದು ಹಾಕಿದ್ದೀನಿ. ಸೊ ನಿಮಗೆ ಹ್ಯಾಂಗಿಂಗ್ಸ್ ಕೂಡ ಬೇಕು ಹಾಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ನಾವು ಒಂದು ಚೈನ್ ಗ್ಯಾಪ್ ಏನಿದೆ ನೋಡಿ, ಈ ಒಂದು ಗ್ಯಾಪಲ್ಲಿ ಒಂದು ಸ್ಮಾಲ್ ಕುಚ್ಚು ಸ್ಯಾರಿಯಲ್ಲಿ ಅಂತ ಒಂದು 2 ಕಲರಲ್ಲಿ ಒಂದು ಕಲರಲ್ಲಿ ವರ್ಕ್ ಮಾಡಿ ಒಂದು ಕಲರಲ್ಲಿ ನೀವು ಸಣ್ಣದು ಚಿಕ್ಕದಾಗಿ ಒಂದು ಬೇಬಿ ಕುಚ್ಚು ಕೂಡ ನೀವು
ಟ್ರೈ ಮಾಡ್ಬೋದು. ಸೊ ಕುಚ್ಚು ಕೂಡ ಬೇಕು ಅಂದರೆ. ಸೊ ಈ ಡಿಸೈನ್ಗೆ ಕುಚ್ಚು ಅಗತ್ಯ ಇಲ್ಲ ಅನಿಸುತ್ತೆ. ಸೊ ಇದೇ ಒಂದು ಲುಕ್ಕು ಕೊಡುತ್ತೆ ಗ್ರ್ಯಾಂಡಾಗಿ. ಸೊ ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನು. ತುಂಬ ಈಸಿ. ಸೊ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಸೈನು ಒಂದು ಕಡಿಮೆ ಟೈಮಲ್ಲಿ ಒಂದು ರಿಚ್ ಆಗಿ ಕಾಣಿಸುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಹಾಕ್ತೀನಿ ನಾನು, ಹಾಕಿಬಿಟ್ಟು ಡಿಸೈನಿನ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸೈನಿನ ಫೈನಲ್ ಲುಕ್ ಬಂದು ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಸೊ ಈ ರೀತಿ ಹಾಕಿದ್ದೀನಿ, ಇಷ್ಟು ಮುಗಿಸಿದ್ದೀನಿ ನಾನು. ಈ ರೀತಿ ಕಾಣಿಸ್ತಿದೆ. ತುಂಬ ಈಸಿಯಾಗಿ ಹಾಕುವಂಥ ವಿದೌಟ್ ಕುಚ್ಚು ಡಿಸೈನ್ ಫ್ರೆಂಡ್ಸ್. ಇದು ಒಂದು ರೀತಿ ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಬಾರ್ಡರಲ್ಲಿ ಈ ರೀತಿ ಹ್ಯಾಂಗಿಸ್ಗಳ ಥರ ಹಾಕಿರುವಂಥ ಒಂದು ಡಿಸೈನ್ ಇದು. ಹಾಕೋದು ತುಂಬ ಸುಲಭ, ಬಟ್ ಒಂದು ರಿಚ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನೊಂದು ಸತಿ ಹೇಳ್ತೀನಿ ನಾನು, ಇದರಲ್ಲಿ ಕೂಡ ಕಲರ್ಸ್ ಇದೆ. ನಿಮಗೆ ಯಾವ ಥರ ಸ್ಯಾರಿಯಲ್ಲಿ ನಿಮಗೆ ಈ ಥರ ಡಿಸೈನ್ ಹಾಕೋಬೇಕಂದ್ರೆ ಅದೇ ಕಲರು ಸ್ಟೋನ್ ಬೀಡ್ಸ್ಗಳನ್ನ ತಂದು ನೀವು ಹಾಕೋಬೋದು ಡಿಸೈನು. ಸೊ ಫೈನಲ್ ಆಗಿ ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಇದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 550 to 600 ರೂಪೀಸ್ ಚಾರ್ಜ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ಬಳಸಿರುವಂಥ ಮೆಟೀರಿಯಲ್ಸ್ ಏನಿದೆಯಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ಲಕ್ಷ್ಮೀ ಕಾಸುಗಳಾಗಲಿ, ಮೇಲಿರುವಂಥ ಸ್ಟೋನ್ಸ್ ಆಗಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇದೆ. ಸೊ ಪ್ರತಿಯೊಂದೂ ನಾವು ರೆಡಿ ಮಾಡಿಕೊಂಡು ಹಾಕೋದ್ರಿಂದ ಸ್ವಲ್ಪ ಟೈಮ್ನು ತಗೊಳುತ್ತೆ. ಹಾಗೆ ಇವೆಲ್ಲ ರೆಡಿ ಮಾಡಿಕೊಂಡ್ರೆ ಬಟ್ ಹಾಕೋದು ಮಾತ್ರ ಒಂದು 1/2 ಅವರಲ್ಲಿ ಮುಗಿದೋಗುತ್ತೆ ಅಂತ. ಏನು ಹಾಕೋದೇನು ತುಂಬ ಕಷ್ಟ ಏನೂ ಇಲ್ಲ, ಬಟ್ ಇದು ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಇದು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಿಮ್ಗೇನಾದರೂ ಕನ್ಫ್ಯೂಷನ್ ಇದ್ದರೆ ಸೊ ಲಿಂಕ್ ಅಂತ ಕಾಮೆಂಟ್ ಮಾಡಿ, ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂತೇಳಿ ಆ ವಿಡಿಯೋ ಬೇಕಾದ್ರೆ ಲಿಂಕನ್ನು ನಾನು ಕೊಡ್ತೀನಿ. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.